ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮಧ್ವಾರ್ಷಸ್ತೋತ್ರ ಚತುರ್ಥ ಸ್ತೋತ್ರದಲ್ಲಿ ದ್ವಿತೀಯ ಶ್ಲೋಕ. ಯದಸುಪ್ತಿಗತೋಪಿ ಹರಿಃ ಸುಖವಾನ್ ಸುಖರೂಪಿಣಮಾಹುರತೋ ನಿಗಮಾಃ ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಬೋಧತನುಂ ಚ ತತಃ ಖಪತಿಂ. ಸುಖಬೋಧ ವಿಗ್ರಹತ್ವಂ ಉಪಪಾದಯತಿ ಯದಿತ್ಯಾದಿನ. ಪರಮಾತ್ಮನ ಶರೀರ ಅದು ಏನಾಗಿದೆ? ಜ್ಞಾನಾನಂದಮಯವಾದ ಶರೀರ, ಸುಖಬೋಧ ವಿಗ್ರಹ ಅಂತ ಹೇಳ್ತಾರೆ. ಸುಖಬೋಧ ವಿಗ್ರಹ ಅಂದ್ರೆ ಸುಖ ಅಂದ್ರೆ ಆನಂದ, ಬೋಧ ಅಂದ್ರೆ ಜ್ಞಾನ. ಸುಖಬೋಧ ತನು ಅಂದ್ರೆ ಶುದ್ಧವಾದ ಜ್ಞಾನ, ಶುದ್ಧವಾದ ಆನಂದ, ಇವುಗಳಿಂದ ಆದ ಶರೀರ ಎಂಬುದನ್ನ ಈ ಶ್ಲೋಕದಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಯತ್ ಅಸುಪ್ತಿಗತಃ ಅಪಿ ಹರಿಃ ಸುಖವಾನ್ ಸುಖರೂಪಿಣಂ ಆಹುಃ ಅತಃ ನಿಗಮಾಃ ಸ್ವಮತಿ ಪ್ರಭವಂ ಜಗತ್ ಅಸ್ಯ ಯತಃ ಪರಬೋಧತನುಂ ಚ ತತಃ ಖಪತಿ. ಅಂದ್ರೆ ಸಾಮಾನ್ಯವಾಗಿ ನಮಗೆಲ್ಲ ಹೇಗೆ ಸುಖ ಹಾಗೆ ಅಂದ್ರೆ ನಿದ್ದೆ ಮಾಡಿದಾಗ ಸುಖ. ಹೌದು ನೋಡಿ, ಪರಮಾತ್ಮನ ಹತ್ರ ನಾವು ಹೋಗಿರ್ತೀವಿ, ಪ್ರಾಜ್ಞರೂಪಿ ಪರಮಾತ್ಮನ ಹತ್ರ ಹೋಗಿರ್ತೀವಿ. ಗಾಢ ನಿದ್ರೆಯಲ್ಲಿ ಇರುವಾಗ ಭಾರಿ ಸುಖವಾಗ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅನುಭವ ಹೇಗಿರುತ್ತೆ ಕೇಳಿ. ಏನಪ್ಪಾ ನಿದ್ದೆ ಮಾಡಿದೆಲ್ಲ, ಯಾರೋ ದುಃಖ ಆಯ್ತಾ ಅಂತ ಕೇಳ್ತಾರ ನೋಡಿ. ಯಾರು ದುಃಖ ಆಯ್ತು ಅಂತ ಹೇಳೋದಿಲ್ಲ, ಆನಂದವಾದ ನಿದ್ರೆ ಅಂತಾನೆ ಹೇಳೋದು. ಭಾರಿ ಚೆನ್ನಾಗಿ ನಿದ್ದೆ ಆಯ್ತು, ಸುಖವಾಗಿ ಆಯ್ತು, ಫ್ರೆಶ್ ಆಯ್ತು ಅಂತಾನೆ ಹೇಳ್ತೀವಿ ನಾವು. ಆದ್ರೆ ಎಚ್ಚೆತ್ತುಕೊಂಡಾಗ ನಮಗೇನಾಗ್ತದೆ? ದುಃಖ ಪ್ರಾರಂಭ ಆಗ್ತದೆ. ತಲೆ ಬಿಸಿ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಟೈಮಿಗೆ ಹೋಗ್ಬೇಕು ಅಂತ ಟೆನ್ಷನ್ ಶುರುವಾಗ್ತದೆ. ಅದರಿಂದ ನಮಗೆಲ್ಲ ಮಲಗಿದಾಗ ಸುಖ, ಎದ್ದಾಗ ಸ್ವಲ್ಪ ದುಃಖ ಸ್ವಲ್ಪ ಸುಖ ಮಿಶ್ರಿತವಾಗಿ ಇರುತ್ತದೆ. ಆದರೆ ಪರಮಾತ್ಮನಿಗೆ ಹಾಗಿಲ್ಲ ನೋಡಿ. ಅಸುಪ್ತಿಗತಃ ಅಪಿ, ಅವನಿಗೆ ನಿದ್ರೆ ಎಂಬುದೇ ಇಲ್ಲ. ಸುಪ್ತಿ ಅಂದ್ರೆ ನಿದ್ದೆ. ಅಸುಪ್ತಿಗತಃ, ಸುಷುಪ್ತಿಗೆ ಹೋಗೋದೇ ಇಲ್ಲ ದೇವರು. ದೇವತೆಗಳೇ ಹೋಗೋದಿಲ್ಲ ಅಂದ್ರೆ ದೇವರು ಎಲ್ಲಿಂದ ಹೋಗ್ತಾನೆ? ದೇವತೆಗಳಿಗೆ ನಿದ್ರೆ ಇಲ್ಲ, ಆದ್ರೂ ಸುಖವಾಗಿ ಇರ್ತಾರೆ. ಹಾಗಿರುವಾಗ ಪರಮಾತ್ಮ ಯದ್ಯಪಿ ದೇವತೆಗಳಿಗೆ ಶರೀರದಲ್ಲಿ ಇರುವಾಗ ಸ್ವಲ್ಪ ವಿಶ್ರಾಂತಿ ಪಡೀತಾರೆ, ದೇವರಿಗೆ ಅದೂ ಇಲ್ಲ. ಯದಸುಪ್ತಿಗತಃ ಹರಿಹಿ ಸುಖವಾನ್. ಎಚ್ಚೆತ್ತಿದ್ರು ಕೂಡ, ಸದಾ ಎಚ್ಚೆತ್ತಿದ್ರು ಕೂಡ ದೇವರು ಸುಖವಾಗಿ ಇರ್ತಾನೆ. ಒಂದು ದಿವಸ ಜಾಗರಣೆ ಮಾಡಿದರೆ ನಮ್ಮ ಪರಿಸ್ಥಿತಿ ನೋಡಿ ಹೇಗಿರ್ತದೆ ಅಂತ. ಬೆಳಿಗ್ಗೆ ಮಾರನೇ ದಿವಸ ಎದ್ದಾಗಲೇ ತೂಗುಡಿಸ್ತಾ ಇರ್ತೀವಿ. ಅದರಿಂದ ನಮಗೆ ನಿದ್ದೆ ಬೇಕು, ನಿದ್ದೆಯಿಂದಲೇ ಸುಖ. ನಿದ್ದೆ ಬಿಟ್ಟು ಎಚ್ಚೆತ್ತಿದ್ದಾಗಲೂ ದುಃಖನೇ. ಆದ್ರೆ ಪರಮಾತ್ಮ ಹಾಗಿಲ್ಲ ನೋಡಿ. ಅವನಿಗೆ ನಿದ್ರೆ ಎಂಬುದೇ ಇಲ್ಲ, ಆದರೂ ಕೂಡ ಸದಾ ಎಚ್ಚರದಲ್ಲಿ ಏನಿರ್ತಾನೆ? ಸುಖರೂಪಿಯಾಗಿ ಇರ್ತಾನೆ. ಅದರಿಂದ ಅವನನ್ನ ಸುಖರೂಪಿಣಂ ಆಹುಹು ಅತಃ ನಿಗಮ. ಶಾಸ್ತ್ರಗಳು, ವೇದಗಳು ಏನಂತ ಹೇಳ್ತಾ ಇದೆ? ಅವನನ್ನ ಸುಖರೂಪಿ ಅಂತ ಹೇಳ್ತಾರೆ. ಯಾವ ಕಾರಣದಿಂದ? ನಿದ್ರೆ ಮಾಡದೇನೆ ಸದಾ ಎಚ್ಚೆತ್ತು ಇದ್ರೂ ಕೂಡ ಪರಮಾತ್ಮ ಸುಖವನ್ನ ಅನುಭವಿಸ್ತಾ ಇರ್ತಾನೆ. ಅದರಿಂದ ಅವನನ್ನ ಸುಖರೂಪಿ ಅಂತ ಕರೀತಾರೆ. ಯಾವುದು? ವೇದಗಳು ಅವನನ್ನ ಸುಖರೂಪಿ ಅಂತ ಕರೀತವೆ. ಇನ್ನೊಂದು, ಸ್ವಮತಿ ಪ್ರಭವಂ ಜಗದಸ್ಯ ಯತಃ. ಇನ್ನು ಪರಮಾತ್ಮ ತಾನು ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಅದೇನಾದ್ರು ಕೆಲಸ ಕಷ್ಟಪಟ್ಟು ಮಾಡ್ತಾನೆ, ಬೆವರು ಸುರಿಸಿ ಮಾಡ್ತಾನೆ? ಇಲ್ಲ ಅಂತ. ಸ್ವಮತಿ ಪ್ರಭವಂ, ಮತಿ ಅಂದ್ರೆ ಮನಸ್ಸು. ತನ್ನ ಮನಸ್ಸಿಗೆ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ತನ್ನ ಮನಸ್ಸಿನಲ್ಲಿ ಸಂಕಲ್ಪ ಆದ ಕೂಡಲೇ ಜಗತ್ತಿನ ನಿರ್ಮಾಣ ಆಯ್ತಂತೆ. ಅದರಿಂದ ಆ ಪರಮಾತ್ಮನನ್ನ ಪರಬೋಧತನು ಅಂತ ಶಾಸ್ತ್ರಗಳಲ್ಲಿ ಕರೀತಾ ಇದ್ದಾರೆ ಅಂತ ಅರ್ಥ. ಸ್ವಮತಿ ಪ್ರಭವಂ ಅಂದ್ರೆ ಸ್ವರೂಪಭೂತ ಮತಿಹಿ. ಸ್ವರೂಪಭೂತವಾದ ಮತಿಯಿಂದಲೇ ಅವನೇನ್ ಮಾಡ್ತಾನೆ? ಜಗತ್ತನ್ನು ಉತ್ಪತ್ತಿ ಮಾಡ್ತಾನೆ. ಮನಸಾ ಇದಂ ಜಜಾನ, ಹಾಗೆಂತ ವೇದಗಳು ಹೇಳ್ತಾ ಇದೆ. ಕೇವಲ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ ಕೂಡಲೇ ಅವನಿಗೆ ಸೃಷ್ಟಿ ಆಗ್ತದೆ. ಹಾಗೆ ಈ ರೀತಿಯಾಗಿ ಸ್ವರೂಪಭೂತ ಜ್ಞಾನ ವಿಶೇಷಾತ್ಮಕ ಸಂಕಲ್ಪ ಮಾತ್ರ ಜನ್ಯಂ ಇತ್ಯರ್ಥ. ಸ್ವರೂಪಭೂತವಾದ ಜ್ಞಾನ ವಿಶೇಷಾತ್ಮಕವಾದ ಆ ಒಂದು ಸಂಕಲ್ಪ, ಅದರಿಂದಲೇ ಜಗತ್ತು ಉತ್ಪನ್ನವಾದದ್ದು ಅಂತ. ಈ ರೀತಿಯಾಗಿ ಖಪತಿಂ, ಖ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳಿಗೆ ನಿಯಾಮಕನಾಗಿರತಕ್ಕವನು ಪರಮಾತ್ಮ. ಅಂತಹ ಪರಮಾತ್ಮ ಪರಬೋಧತನು, ಉತ್ಕೃಷ್ಟವಾದ ಜ್ಞಾನ
ಉಳ್ಳವ, ಉತ್ಕೃಷ್ಟವಾದ ಜ್ಞಾನವೇ ಶರೀರವಾಗಿ ಉಳ್ಳವ ಅಂತ ಅರ್ಥ. ಈ ರೀತಿಯಾಗಿ ಆಹುಹು ವೇದಗಳು ಅವನನ್ನ ಕೊಂಡಾಡ್ತಾ ಇದೆ. ಆಹುಹು ಅಂತ. ಅಂದ್ರೆ ಅದ್ರ ವಿವರಣೆ ಬರೀತಾರೆ ನೋಡಿ. ಆಹುಹು ಪ್ರತಿಪಾದಯಂತಿ ಇತಿ ಪೂರ್ವೇಣ ಅನ್ವಯ. ಜಾಗ್ರದವಸ್ಥಾಯಾಂ ಇಂದ್ರಿಯ ವಿಕ್ಷೇಪೇನ ಪರಿಶ್ರಾಂತ ಜೀವಾಹ ಸ್ವಾಪೇನ ಭಗವತ್ ಪ್ರಾಪ್ತ ಅಭಿವ್ಯಕ್ತ ಸುಖ ಭವಂತಿ. ಅಂದ್ರೆ ಈ ಜೀವರಿದ್ದಾರಲ್ಲ, ಬೆಳಿಗ್ಗೆಂದ ರಾತ್ರಿ ತನಕ ದುಡಿದು ಕಷ್ಟಪಟ್ಟುಕೊಂಡು ರಾತ್ರಿಯಲ್ಲಿ ಮಲಗಿದಾಗ ಆ ಪರಮಾತ್ಮನ ಸನ್ನಿಧಾನದಿಂದ ಏನಾಗ್ತದೆ, ಅವರಿಗೆ ಒಂದು ತಾತ್ಕಾಲಿಕವಾದ ಸುಖವನ್ನ ಪರಮಾತ್ಮ ನಿರ್ಮಿಸಿ ಕೊಡ್ತಾನೆ. ಅಯಂತು ಜಾಗೃತಾವಸ್ಥಾಯಾಂ ತ್ರಿಗುಣಾತೀತತ್ವಾತ್ ಜಾಗೃತಾವಸ್ಥಾಯಾಮಪಿ ಸಮವಿವ್ಯಕ್ತ ಪರಮಾನಂದವಾನ್ ಅತಃ ಸುಖರೂಪಂ. ಆದರೆ ಪರಮಾತ್ಮ ಹಾಗಿಲ್ಲ. ಜಾಗೃತ ಅವಸ್ಥೆಯಲ್ಲೂ ಕೂಡ ಅವನೇನಾಗಿರ್ತಾನೆ, ಅವನಿಗೆ ನಿದ್ರಾವಸ್ಥೆನೇ ಇಲ್ಲ, ಸುಖರೂಪವಾಗಿಯೇ ಇಲ್ಲ ಇರ್ತಾನೆ. ಎಚ್ಚೆತ್ತಿದ್ರೂ ಕೂಡ, ಮಲಗದೇನೆ ಎಚ್ಚೆತ್ತಿದ್ರೂ ಕೂಡ ಅವನು ಸುಖರೂಪಿಯಾಗಿಯೇ ಇರ್ತಾನೆ. ಅದರಿಂದ ಅವನನ್ನ ಸುಖರೂಪಿ ಅಂತ ವೇದಗಳಲ್ಲಿ ಕರೀತಾರೆ. ಇನ್ನೊಂದು, ಕುಲಾಲಾದಿರಿಹಿ ಯತ್ಕಿಂಚಿತ್ ಕಾರ್ಯಮಪಿ ಮಹಾಪ್ರಯತ್ನ ಪೂರ್ವಂ ಜ್ಞಾನ ಇಂದ್ರಿಯ ವಿಶಿಷ್ಟ ಕರ್ಮೇಂದ್ರಿಯ ಕರೋತಿ. ಕುಲಾಲ ಮಡಿಕೆ ಮಾಡುವವ ಅವನು ಹೇಗೆ ಮಾಡ್ತಾನೆ, ಮಹಾಪ್ರಯತ್ನದಿಂದ ಒಂದು ಘಟವನ್ನ ನಿರ್ಮಾಣ ಮಾಡ್ತಾನೆ. ಕೋಲು ಚಕ್ರ ಹಿಡ್ಕೊಂಡು ತಿರುಗಿಸಿ ಆ ಮಣ್ಣನ್ನ ರೆಡಿ ಮಾಡಿ, ಕಳಿಮಣ್ಣು ಅಂತ ಹೇಳ್ತಾರೆ, ಆ ತರ ಮಣ್ಣು ತಯಾರು ಮಾಡಿ ಮಹಾಪ್ರಯತ್ನ ಪೂರ್ವಕ ಮಾಡ್ತಾನೆ. ತನ್ನ ಇಂದ್ರಿಯಗಳನ್ನೆಲ್ಲ ಬಳಸಿ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲವನ್ನು ಬಳಸಿ ಮಾಡ್ತಾನೆ. ಆದರೆ ಪರಮಾತ್ಮನ ವಿಚಾರ ನೋಡಿ, ಇದಕ್ಕೆ ಕಂಪೇರ್ ಮಾಡಿ ತೋರಿಸ್ತಾ ಇದ್ದಾರೆ. ಜೀವನ ಸುಖ ಹೇಗಿದೆ, ಪರಮಾತ್ಮನ ಸುಖ ಹೇಗಿದೆ, ಜೀವನ ಪ್ರಯತ್ನ ಹೇಗಿದೆ, ಪರಮಾತ್ಮನ ಪ್ರಯತ್ನ ಹೇಗಿದೆ ನೋಡಿ. ಒಂದು ಮಡಿಕೆಯನ್ನ ಸೃಷ್ಟಿ ಮಾಡೋದಕ್ಕೆ ನಾವು ಇಷ್ಟೊಂದು ಪ್ರಯತ್ನ ಪಡಬೇಕಾಗಿದೆ. ಇನ್ನು ಜಗತ್ತನ್ನೇ ಸೃಷ್ಟಿ ಮಾಡಬೇಕಂದ್ರೆ ಪರಮಾತ್ಮ ಎಷ್ಟು ಕಷ್ಟಪಡಬೇಕಾಗಿತ್ತು. ಹಾಗೆಂದ್ರೆ ಇಲ್ಲ, ಪರಮಾತ್ಮನಿಗೆ ಸಂಕಲ್ಪ ಮಾತ್ರೇನ ಅಯಂತು ಜಗದೇವ ಸಂಕಲ್ಪ ಮಾತ್ರೇನ ನಿರ್ಮಿಮೀತೆ. ಸಂಕಲ್ಪ ಮಾತ್ರದಿಂದ ಪರಮಾತ್ಮ ಅನಾಯಾಸವಾಗಿ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅದರಿಂದಲೇ ಪರಬೋಧ ತನುಹು, ಉತ್ಕೃಷ್ಟವಾದ ಜ್ಞಾನ ಆನಂದ ಇವುಗಳೇ ಶರೀರವಾಗಿ ಉಳ್ಳವನು ಅಂತ ವೇದಗಳು ಅವನನ್ನ ಕೊಂಡಾಡುತ್ತಾ ಇದೆ. ಹಾಗೆಂತ ನಿಜಪೂರ್ಣ ಸುಖಾಮಿತ ಬೋಧ ತನುತ್ವಂ ಯುಕ್ತಂ. ನಿಜಪೂರ್ಣ ಸುಖಾಮಿತ ಬೋಧ ತನು ಅಂತ ಏನಿಂದ ಹೇಳಿದ್ರು ಅದು ದೇವರಿಗೆ ಕೂಡುತ್ತದೆ ಅಂತ ಈ ಮೊದಲನೇ ಶ್ಲೋಕದಲ್ಲಿ ಹೇಳಿದರು. ಈ ಅಧ್ಯಾಯ ಶುರುವಾಗೋದೇ ಹಾಗೆ, ನಿಜಪೂರ್ಣ ಸುಖಾಮಿತ ಬೋಧ ತನುಹು ಹಾಗೆ ಅಂತ. ಅಂದ್ರೆ ಪೂರ್ಣವಾದ ಜ್ಞಾನ ಆನಂದವೇ ಶರೀರವಾಗಿ ಉಳ್ಳವ ಹಾಗೆ ಅಂತ. ಅದೇನ್ ಕೂಡುತ್ತದೆ ಅಂತ ಈ ಒಂದು ಎರಡನೇ ಶ್ಲೋಕದಲ್ಲಿ ನಿರೂಪಣೆ ಮಾಡಿ ಆಚಾರ್ಯರು ತೋರಿಸ್ತಾರೆ ಅಂತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.